ಜನವರಿ 1, 2026 ಇಸ್ವಿ ಜಾರ್ಖಂಡ್ನ ಒಂದು ಪುಟ್ಟ ಗ್ರಾಮದಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಲೋಕಲ್ ಪೊಲೀಸ್ನವರು ಒಂದು JCBಯ ಸಹಾಯದಿಂದ ಒಂದು ಗುಂಡಿಯನ್ನ ಅಗಿತಾ ಇರ್ತಾರೆ. ಅಲ್ಲಿ ಗ್ರಾಮಸ್ಥರ ನಂಬಿಕೆ ಏನು ಅಂತ ಅಂದ್ರೆ ಆ ಜಾಗದಲ್ಲಿ ಯಾರನ್ನೋ ಕೊಲೆ ಮಾಡಿ ಹೂತಾಕ್ಲಾಗಿದೆ ಅನ್ನೋದು ಅವರ ಒಂದು ವಾದ ಆಗಿರುತ್ತೆ, ಅವರದೊಂದು ಕಂಪ್ಲೇಂಟ್ ಆಗಿರುತ್ತೆ. ಸೊ ಆ ಕಂಪ್ಲೇಂಟ್ನ ಅವರು ಕ್ರಾಸ್ ವೆರಿಫಿಕೇಶನ್ ಮಾಡೋದಕ್ಕೋಸ್ಕರ ಅವರು ಆ ಜಾಗದಲ್ಲಿ ಗುಂಡಿಯನ್ನ ಅಗಿತಾ ಇರ್ತಾರೆ, ಅದು JCBಯ ಸಹಾಯದಿಂದ. ಕೆಲವು ಅಡಿಗಳನ್ನ ಅಗದ ನಂತರ ಅವರಿಗೆ ಕೆಟ್ಟ ವಾಸನೆ ಬರೋದಕ್ಕೆ ಶುರುವಾಗುತ್ತೆ. ಅದಾದಮೇಲೆ ಕೆಲವು ನಿಮಿಷಗಳಲ್ಲಿ ಅವರಿಗೆ ಒಂದು ಸತ್ತ ನಾಯಿಯ ದೇಹ ಸಿಗುತ್ತೆ. ಅದನ್ನು ನೋಡಿದ ತಕ್ಷಣ ಗ್ರಾಮಸ್ಥರೆಲ್ಲ ನಿಟ್ಟುಸಿರನ್ನ ಬಿಡ್ತಾರೆ. ಸದ್ಯ ಅದೊಂದು ಸತ್ತ ನಾಯಿಯ ದೇಹ, ಇನ್ನೇನು ಅಲ್ಲ, ಯಾರನ್ನು ಕೊಲೆ ಮಾಡಿಲ್ಲ ಇಲ್ಲಿ ಅಂತ. ಇನ್ನೇನು ಅವ್ರವ್ರ ಕೆಲಸಗಳಿಗೆ ಅವ್ರು ಹೋಗ್ಬೇಕು ಅನ್ನೋ ಅಷ್ಟರಲ್ಲಿ ಅಲ್ಲಿದ್ದಂಥ ಒಬ್ಬ ಹಿರಿಯ ಹೇಳೋದು, ಇನ್ನಷ್ಟು ಆಳವಾಗಿ ಗುಂಡಿಯನ್ನು ತೆಗಿರಿ ನೋಡುವ ಅಂತ. ಈ ಮಾತನ್ನ ಕೇಳಿಸ್ಕೊಂಡು JCB ತನ್ನ ಕೆಲಸವನ್ನ ಮುಂದುವರಿಸುತ್ತೆ. ಆಲ್ಮೋಸ್ಟ್ 12 ಅಡಿಗಳ ಆಳವಾದ ಗುಂಡಿಯನ್ನ ತೆಗೆದ ಮೇಲೆ ಅಲ್ಲಿ ಅವರಿಗೆ ಕಂಡಂತ ದೃಶ್ಯವನ್ನ ಕಂಡು ಕೇವಲ ಗ್ರಾಮಸ್ಥರಷ್ಟೇ ಅಲ್ಲ, ಅಲ್ಲಿದ್ದಂಥ ಮ್ಯಾಜಿಸ್ಟ್ರೇಟ್ ಸಹಿತ ಪೊಲೀಸ್ನವರು ಬೆಚ್ಚಿ ಬೀಳ್ತಾರೆ. ಸೊ 12 ಅಡಿಗಳ ಆಳದಲ್ಲಿ ಇದ್ದಂಥ ಆ ರಹಸ್ಯ ಏನು, ಆ ಸತ್ತನಾಯಿಯ ದೇಹದ ಕೆಳಗಡೆ ಗಾಬರಿ ಹುಟ್ಟಿಸೋ ಅಂಥದ್ದು ಅಲ್ಲಿ ಏನಿತ್ತು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇದನ್ನ ತಿಳ್ಕೊಳ್ಳೋಣ. ನಮಸ್ಕಾರ, ಕಾಕುವಾಣಿಗೆ ಸ್ವಾಗತ. ನಿಮ್ಗೇನಾದರೂ ಕ್ರೈಮ್ ಇನ್ವೆಸ್ಟಿಗೇಟಿವ್ ಸ್ಟೋರೀಸ್, ರಿಯಲ್ ಕ್ರೈಮ್ ಡಾಕ್ಯುಮೆಂಟ್ರೀಸ್ ಇಷ್ಟ ಅನ್ನೋದಾದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನನ್ನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾ ಇರೋಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ತುಂಬ ಫೋಟೋಸು ಇಂಟರ್ನೆಟ್ಟಲ್ಲಿ ಇಲ್ಲ. ಹೇಳ್ಬೇಕು ಅಂದರೆ ಅಕ್ಯೂಸ್ಡ್ಗಳು ಅಂತ ಯಾರ್ಯಾರನ್ನ ಅರೆಸ್ಟ್ ಮಾಡಿದ್ದಾರೆ ಅವ್ರ ಫೋಟೋಗಳೇ ಸಿಗ್ತಾ ಇಲ್ಲ. ಸೊ ಸಿಕ್ಕಿರೋ ಅಂಥ ವಿಕ್ಟಿಮ್ ಫೋಟೋನ ಹಾಕಿದ್ದೀನಿ. ಸೊ ಈ ವಿಡಿಯೋನ ನೋಡಲೇಬೇಕು ಅನ್ನೋದೇನಿಲ್ಲ, ಪಕ್ಕದಲ್ಲಿಟ್ಟು ಜಸ್ಟ್ ನೀವು ಆಡಿಯೋನ ಕೇಳಿಸ್ಕೋಬೋದು. ಸೊ ಈ ಪ್ರಕರಣ ನಡೆದಿದ್ದು ಜಾರ್ಖಂಡ್ನ ದರ್ವಾ ಅನ್ನೋ ಗ್ರಾಮದ ಸುತ್ತಮುತ್ತ. ಸೊ ಆ ಗ್ರಾಮದಲ್ಲಿದ್ದಂಥ ದಂಪತಿಗಳು ದ್ವಾರಿಕಾನಾಥ್ ಮತ್ತು ಅನಿತಾ ದೇವಿ ಅನ್ನೋ ದಂಪತಿಗಳಿಗೆ 3 ಜನ ಮಕ್ಕಳು. ಪ್ರಿಯಾಂಕನಿಗೆ ಒಬ್ಬಳು ತಮ್ಮ ಮತ್ತು ಒಬ್ಬಳು ತಂಗಿ. ಪ್ರಿಯಾಂಕಾ ಆ ಮನೆಯ ಹಿರಿಮಗಳಾಗಿರ್ತಾಳೆ. ಆಕೆ ಎಷ್ಟೇ ಚೆನ್ನಾಗಿ ಓದ್ತಾ ಇದ್ರು ಆಕೆಗೆ ಮದುವೆ ಮಾಡಿ ಕಳಿಸ್ಬೇಕು ಅನ್ನೋದು ದ್ವಾರಿಕಾ ಮೆಹ್ತಾ ಅವರ ಒಂದು ಪ್ಲಾನ್ ಆಗಿರುತ್ತೆ. ಸೊ ಈ ಹಳ್ಳಿಗಳಲ್ಲೆಲ್ಲ ಗೊತ್ತಲ್ಲ, ಆದಷ್ಟು ಬೇಗ ಮದುವೆ ಮಾಡಿಬಿಡ್ತಾರೆ ಅಂತ. ಸೊ ಆಕೆ ದೊಡ್ಡ ಮಗಳಾಗಿದ್ರಿಂದ ಆದಷ್ಟು ಬೇಗ ಆಕೆಯನ್ನು ಮದುವೆ ಮಾಡಿ ಕಳಿಸೋಣ ಅಂತ ದ್ವಾರಿಕಾನಾಥ್ ಒಂದು ಹುಡುಗನ ಹುಡುಕ್ತಾರೆ. ಆ ಹುಡುಗ ತುಂಬ ದೂರದವನೇನಲ್ಲ, ಅಲ್ಲೇ ಹತ್ರದಲ್ಲಿ 15-20 ಕಿಲೋಮೀಟರ್ ದೂರದಲ್ಲಿದ್ದಂಥ ಕೌಡಿಯಾ ಅನ್ನೋ ಒಂದು ಹಳ್ಳಿಗೆ ಸೇರಿದವನಾಗಿರ್ತಾನೆ. ಸೊ ಅವನ ಹೆಸರು ರಂಜಿತ್ ಮೆಹ್ತಾ ಅಂತ. ಈತನನ್ನು ಹುಡುಕಿ 2019ರಲ್ಲಿ ರಂಜಿತ್ ಮೆಹ್ತಾ ಮತ್ತೆ ಪ್ರಿಯಾಂಕರ್ನ ಮದುವೆ ಮಾಡ್ತಾರೆ. ಇದು ಒಂದು ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಮದುವೆ ಆಗಿ ಮಗಳು ಹೋದ್ರೂ ಸಹಿತ ಮಗಳು ಒಂದೇ ಒಂದು ದಿನ ಬಿಡದೆ ಅವರ ಮನೆಗೆ ಫೋನ್ ಮಾಡ್ತಿರ್ತಾಳೆ. ಕಂಟಿನ್ಯೂಸ್ ದಿನ ಒಂದ್ಸಲನಾದ್ರೂ ಅಟ್ಲೀಸ್ಟ್ 1 ಅಥವಾ 2 ನಿಮಿಷ ತನಕನಾದ್ರೂ ಅಮ್ಮ ಮಗಳು ಮಾತಾಡ್ತಿರ್ತಾರೆ. 2019 ಆಕೆ ಮದುವೆ ಆದ ದಿನದಿಂದಲೂ ಈ ಒಂದು ಅಭ್ಯಾಸ ಏನಿರುತ್ತೆ ಇದು ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ಆಕೆ ಯಾವತ್ತೂ ಫೋನ್ ಮಾಡೋದನ್ನ ಬಿಟ್ಟಿದ್ದೇ ಇಲ್ಲ. ಸೊ ಈ ಅಭ್ಯಾಸ ತಪ್ಪಿದ್ದು 2025ನೇ ಇಸ್ವಿಯ ಡಿಸೆಂಬರ್ 28ನೇ ತಾರೀಕು. ಅವತ್ತು ಮಾಮೂಲಿನ ಹಾಗೆ ಪ್ರಿಯಾಂಕಾ ಅವರಮ್ಮ ಅನಿತಾ ದೇವಿಗೆ ಫೋನ್ ಮಾಡಲಿಲ್ಲ. ಅನಿತಾ ದೇವಿ ಅನ್ಕೊಂಡ್ರು ಮೋಸ್ಟ್ಲಿ ಏನೋ ಕೆಲಸದಲ್ಲಿ ಬ್ಯುಸಿ ಇರ್ಬೋದು, ಅಥವಾ ಫೋನ್ ಏನಾದರೂ ತೊಂದರೆ ಆಗಿರ್ಬೋದು, ಚಾರ್ಜ್ ಇಲ್ವೇನೋ, ಕರೆಂಟ್ ಇಲ್ವೇನೋ ಅನ್ನೋ ಥರ ಆಕೆ ಅನಿತಾ ದೇವಿಯವರು ಸಮಾಧಾನ ಮಾಡ್ಕೋತಾರೆ. ಸೊ ಅವತ್ತೊಂದು ದಿನ ಪೂರ್ತಿ ದಿನ ಕಾಯ್ತಾರೆ. ಡಿಸೆಂಬರ್ 28ನೇ ತಾರೀಕು ಪೂರ್ತಿ ದಿನ ಕಾಯ್ತಾರೆ. ಮಗಳು ಯಾವಾಗ ಫೋನ್ ಮಾಡಲ್ಲ. ನೆಕ್ಸ್ಟ್ ಡೇ 29ನೇ ತಾರೀಕು ಡಿಸೆಂಬರ್ ಆಕೆ ಮತ್ತೆ ಫೋನ್ ಮಾಡ್ತಾರೆ. ಮಗಳ ಫೋನ್ಗೆ ಫೋನ್ ಮಾಡ್ತಾರೆ. ಫೋನ್ ರಿಂಗ್ ಆಗ್ತಾ ಇದೆ, ಆದರೆ ಆ ಕಡೆಯಿಂದ ಯಾರೂ ಎತ್ತುತ್ತಾ ಇಲ್ಲ. ಇದನ್ನು ನೋಡಿ ಆಕೆಗೆ ಸ್ವಲ್ಪ ವಿಚಿತ್ರ ಅನಿಸುತ್ತೆ. ಯಾಕೋ ಗೊತ್ತಿಲ್ಲ, ಆಕೆ ಮನಸ್ಸು ಗಾಬರಿ ಆಗೋದಕ್ಕೆ ಶುರುವಾಗುತ್ತೆ. ಇದನ್ನೇ ತೊಗೊಂಡೋಗಿ ಅನಿತಾ ದೇವಿ ದ್ವಾರಿಕಾ ಮೆಹ್ತಾ ಹತ್ರ ಹೇಳ್ತಾರೆ. ನೋಡಿ ಈ ಥರ ಮಗಳು ಯಾವಾಗಲೂ ಫೋನ್ ಮಾಡ್ತಾ ಇದ್ಲು, ಆದರೆ 2 ದಿನದಿಂದ ಫೋನ್ ಇಲ್ಲ, ನಾನು ಮಾಡ್ತಾ ಇದ್ದೀನಿ, ಆದರೂ ಆಕೆ ಪಿಕ್ ಮಾಡ್ತಾ ಇಲ್ಲ ಫೋನ್ನ ಅಂತ ಹೇಳ್ತಾಳೆ. ಆಗ ದ್ವಾರಿಕಾ ಅವರು ಮಗಳ ಫೋನ್ಗೆ ಫೋನ್ ಮಾಡಿದಾಗ ಅವ್ರಿಗೆ ಕೂಡ ಅದೇ ಉತ್ತರ. ಆ ಕಡೆಯಿಂದ ಯಾರೂ ಪಿಕ್ ಮಾಡ್ತಾ ಇಲ್ಲ, ಫೋನ್ ರಿಂಗ್ ಆಗ್ತಾ ಇದೆ. ಸೊ ಇದನ್ನ ನೋಡಿ ಅವರು ಅಳಿಯನಿಗೆ ಫೋನ್ ಮಾಡ್ತಾರೆ. ದ್ವಾರಿಕಾ ಮೆಹ್ತಾ ಅವರು ಅಳಿಯ ರಂಜಿತ್ ಮೆಹ್ತಾಗೆ ಫೋನ್ ಮಾಡ್ತಾರೆ. ರಂಜಿತ್ ಮೆಹ್ತಾ ಎಷ್ಟು ಉಡಾಫೆಯಿಂದ ಉತ್ತರ ಕೊಡ್ತಾನೆ ಅಂದರೆ, ಏನೋಪ್ಪ ಎಲ್ಲೋದ್ಲು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡು ದ್ವಾರಿಕಾ ಮೆಹ್ತಾ ಅವ್ರಿಗೆ ಗಾಬರಿ ಇನ್ನಷ್ಟು ಜಾಸ್ತಿ ಆಗುತ್ತೆ. ಅವರು ತಕ್ಷಣ ಕೌಡಿಯಾಗೆ ಹೋಗಿ, ಅಂದರೆ ಆ ಹುಡುಗಿ ಇದ್ದಂಥ ರಂಜಿತ್ ಮೆಹ್ತಾ ಅವರ ಊರಿಗೆ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ ಅಂತ ಅವರು ಆ ತಕ್ಷಣ ಹೊರಡ್ತಾರೆ.
ಅವ್ರು ಹೋಗಿ ಅಲ್ಲಿದ್ದಂಥ ಹಳ್ಳಿಯ ಜನರ ಹತ್ರ ಎಲ್ಲ ಕೇಳೋದಕ್ಕೆ ಶುರು ಮಾಡ್ತಾರೆ. ನನ್ನ ಮಗಳು ಪ್ರಿಯಾಂಕಾನ ಎಲ್ಲಾದ್ರೂ ನೋಡಿದ್ರಾ ಅಂತ ಕೇಳ್ತಾರೆ. ಪುಟ್ಟ ಹಳ್ಳಿಗಳಲ್ಲಿ ಗೊತ್ತಲ್ವಾ, ಆಚೆ ಈಚೆ ಓಡಾಡಿದ್ರು ಏನಾದ್ರು ಆದ್ರೂ ಸಹಿತ ಅಲ್ಲಿ ಎಲ್ರಿಗೂ ಗೊತ್ತಿರ್ತಾರೆ. ಎಲ್ರ ಮನೇಲಿ ಏನಾಗ್ತಾ ಇದೆ ಅನ್ನೋದು ಒಂದು ರಫ್ ಆಗಿರುವಂಥ ಒಂದು ಐಡಿಯಾ ಎಲ್ಲರಿಗೂ ಇರುತ್ತೆ. ಸೊ ಇದರಿಂದ ಅವರು ಹಳ್ಳಿಯವ್ರನ್ನ ವಿಚಾರಿಸಿದಾಗ ಡಿಸೆಂಬರ್ 26ನೇ ತಾರೀಕಿಂದ ನಾವು ಅವಳನ್ನ ನೋಡಿಲ್ಲ ಅಂತ ಹಳ್ಳಿಯ ಜನ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡಂಥ ದ್ವಾರಿಕಾಜಿ ಅವ್ರಿಗೆ ತುಂಬ ಅಂದರೆ ತುಂಬ ಗಾಬರಿ ಆಗ್ತಾರೆ. ಅವ್ರು ಅದೇ ಗಾಬರಿಯಿಂದ ಅಳಿಯನ ಮನೆ ತನಕ ಹೋಗ್ತಾರೆ. ನನ್ನ ಮಗಳು ಎಲ್ಲಿ ಅಂತ ಕೇಳ್ತಾರೆ. ಆತದ ರಂಜಿತ್ ಮೆಹ್ತಾ ತುಂಬ ಉಡಾಫೆಯಿಂದ ನನಗೂ ಗೊತ್ತಿಲ್ಲ, ಅವಳನ್ನ ನಾನು ಹುಡುಕ್ತಾ ಇದ್ದೀನಿ, ಡಿಸೆಂಬರ್ 26ನೇ ತಾರೀಕಿನಿಂದ ಅವಳು ಕಾಣಿಸ್ತಾ ಇಲ್ಲ ಅಂತ ಆತ ಹೇಳ್ತಾನೆ. ಆದ್ರೂ ನೀವು ನಮ್ಗೆ ಒಂದು ಮಾತು ಯಾಕೆ ಹೇಳಲಿಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ವಾ, ನೀವು ಯಾಕೆ ಹೇಳಲಿಲ್ಲ, ಎಲ್ಲೆಲ್ಲಿ ಹುಡುಕಿದ್ರಿ ಅಂತ ದ್ವಾರಿಕಾ ಮೆಹ್ತಾ ಅವರು ಕೇಳುವಂಥ ಪ್ರಶ್ನೆಗಳಿಗೆ ಆತನದ್ದು ಅದೇ ಉಡಾಫೆ ಉತ್ತರ. ನೋಡ್ತಾ ಇದ್ದೀವಿ, ಸಿಗ್ತಾಳೆ, ಎಲ್ಲ ಹೋಗಿರ್ತಾಳೆ ಅನ್ನೋ ತರ ರಂಜಿತ್ ಮೆಹ್ತಾ ಮಾತಾಡ್ತಿರ್ತಾನೆ. ಇದರಿಂದ ದ್ವಾರಿಕಾಜಿಗೆ ತುಂಬಾ ಕೋಪ ಬರುತ್ತೆ. ಸೊ ದ್ವಾರಿಕಾ ಮೆಹ್ತಾ ಅವರು ತಕ್ಷಣ ಹೋಗಿ ಪೊಲೀಸ್ನವ್ರ ಹತ್ರ ಕಂಪ್ಲೇಂಟ್ ನ ಲಾಡ್ಜ್ ಮಾಡ್ತಾರೆ. ನನ್ನ ಮಗಳು ಅವರು ಕಂಪ್ಲೇಂಟ್ ನಲ್ಲಿ ಕೊಡೋದು ಡಿಸೆಂಬರ್ 26ನೇ ತಾರೀಕಿನಿಂದ ಆಕೆ ಯಾರಿಗೂ ಕಾಣಿಸಿಲ್ಲ ಅಂತ, ಜೊತೆಲಿ ಡಿಸೆಂಬರ್ 28ನೇ ತಾರೀಕಿನಿಂದ ಅವ್ರ ಅಮ್ಮನಿಗೆ ಸಹಿತ ಫೋನ್ ಮಾಡಿಲ್ಲ, ಆಕೆ ಎಲ್ಲೋದ್ರು ಅಂತ ಯಾರಿಗೂ ಗೊತ್ತಿಲ್ಲ ಅನ್ನೋದು ಆ ಕಂಪ್ಲೇಂಟಲ್ಲಿ ಮೆನ್ಷನ್ ಮಾಡಿರ್ತಾರೆ. ಡಿಸೆಂಬರ್ 28ನೇ ತಾರೀಕಿಂದ ಕಾಣಿಸ್ತಾ ಇಲ್ಲ ಅಂತ. ಸೊ ಪೊಲೀಸ್ನವರು ಇವರ ಒಂದು ಕಂಪ್ಲೇಂಟ್ನ ತಗೊಂಡು ಅವರು ಪ್ರೈಮರಿ ಇನ್ವೆಸ್ಟಿಗೇಷನ್ ಏನಿರುತ್ತೆ ಅದನ್ನ ಶುರು ಮಾಡ್ತಾರೆ. ಒಂದು ಕಡೆ ಪೊಲೀಸ್ನವರು ಅವರ ಪ್ರೈಮರಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ. ಇನ್ನೊಂದು ಅಲ್ಲೇ ಹತ್ರದಲ್ಲಿದ್ದಂಥ ಇನ್ನೊಂದು ಹಳ್ಳಿ ತುಕ್ಬೇರ ಅನ್ನೋ ಒಂದು ಹಳ್ಳಿಯಲ್ಲಿ ಅಲ್ಲಿ ಓಡಾಡ್ತಿದ್ದಂಥ ಗ್ರಾಮಸ್ಥರಿಗೆ ಕಾಣಿಸೋದು ಒಂದು ದೊಡ್ಡದಾಗಿರುವಂಥ ಹಳ್ಳವನ್ನು ಆಗತಾನೆ ಅಗ್ದು ಅದನ್ನು ಮುಚ್ಚಿದ್ದಾರೆ ಅಂತ. ಸೊ ಅವ್ರಿಗೆ ಆ ಮಣ್ಣನ್ನು ನೋಡಿದ್ರೆ ಗೊತ್ತಾಗ್ತಿರುತ್ತೆ, ಯಾರೋ ಗುಂಡಿ ತೋಡಿ ಫ್ರೆಶ್ ಆಗಿ ಮಣ್ಣು ಮುಚ್ಚಿದ್ದಾರೆ ಅಂತ. ಸೊ ಅವ್ರಿಗೆ ಈ ಡಾಟ್ಸ್ನ ಕನೆಕ್ಟ್ ಮಾಡ್ಕೊಳ್ತಾರೆ ಹಳ್ಳಿಯವರು. ಆ ಕಡೆ ರಂಜಿತ್ ಮೆಹ್ತಾನ ಹೆಂಡತಿ ಪ್ರಿಯಾಂಕಾ ಕಾಣಿಸ್ತಾ ಇಲ್ಲ, ಇಲ್ಲಿ ನೋಡಿದ್ರೆ ಯಾರೋ ಗುಂಡಿ ತೋಡಿ ಮುಚ್ಚಿದ್ದಾರೆ, ಇದೇನಿರ್ಬೋದು, ಇದಕ್ಕೂ ಏನಾದ್ರು ಕನೆಕ್ಷನ್ ಇರ್ಬೋದಾ ಅನ್ನೋ ಥರ ಪೊಲೀಸ್ನವ್ರಿಗೆ ಆ ಒಂದು ಹಿಂಟ್ನ ಕೊಡ್ತಾರೆ. ಸೊ ಈ ಒಂದು ಹಿಂಟ್ನ ಫಾಲೋ ಮಾಡಿಕೊಂಡು ಪೊಲೀಸ್ನವರು ಡಿಸೆಂಬರ್ 30, 2025ನೇ ಇಸ್ವಿ ಅವತ್ತು ಬಂದು ಮನುಷ್ಯರು ಕೇವಲ 4-5 ಜನರ ಸಹಾಯದಿಂದ ಗುಂಡಿಯನ್ನು ಅಗೆಯೋದಕ್ಕೆ ಶುರು ಮಾಡ್ತಾರೆ. ಅವರು ಗುಂಡಿಯನ್ನು ಅಗ್ದಾಗ ಅವ್ರಿಗೆ ಅಲ್ಲಿ ಏನೂ ಸಿಗೋದಿಲ್ಲ. ಸೊ ಅವರು ವಾಪಸ್ ಹೋಗ್ತಾರೆ. ಗ್ರಾಮಸ್ಥರು ಅನ್ಕೋತಾರೆ ಪೊಲೀಸ್ನವರು ವಾಪಸ್ ಹೋದ್ರು ಅಂತ. ಪೊಲೀಸ್ನವರು ಜನವರಿ 1, 2026ನೇ ಇಸ್ವಿ ವಾಪಸ್ ಬರ್ತಾರೆ. ಅದು ಮ್ಯಾಜಿಸ್ಟ್ರೇಟ್ ಮತ್ತೆ ಒಂದು JCBಯ ಜೊತೆಯಲ್ಲಿ ಬಂದು ಆ ಜಾಗವನ್ನು ಅಗೆಯೋದಕ್ಕೆ ಶುರು ಮಾಡ್ತಾರೆ. ಜಾಗವನ್ನು ಅಗಿತಾ ಅವ್ರಿಗೆ ಕೆಟ್ಟ ವಾಸನೆ ಬರೋದಕ್ಕೆ ಶುರುವಾಗುತ್ತೆ. ಇನ್ನಷ್ಟು ಕೆಳಗಡೆ ಆಗಿದ್ಮೇಲೆ ಅಲ್ಲಿ ಅವ್ರಿಗೆ ಒಂದು ಸತ್ತ ನಾಯಿಯ ದೇಹ ಸಿಗುತ್ತೆ. ಇದನ್ನು ನೋಡಿ ಗ್ರಾಮಸ್ಥರು ಇಷ್ಟೇನಾ ಅಂತ ಅನ್ಕೋತಾರೆ. ಆದರೆ ಇನ್ನಷ್ಟು ಕೆಳಗಡೆ 12 ಅಡಿ ಆಳಕ್ಕೆ ಅಗದಾಗ ಅಲ್ಲಿ ಅವರಿಗೆ ಪ್ರಿಯಾಂಕಾಳ ದೇಹ ಸಿಗುತ್ತೆ. ಅಲ್ಲೇ ಇದ್ದಂಥ ದ್ವಾರಿಕಾ ಮೆಹ್ತಾ, ಅನಿತಾ ದೇವಿಯವರ ಆ ಒಂದು ದುಃಖ ಹೇಳಕ್ ತೀರ್ತು. ಮಗಳು ಸತ್ತು ಹೋಗಿದ್ದಾಳೆ. ಅಷ್ಟೊಂದು ಅಟ್ಯಾಚ್ಮೆಂಟ್ ಇದ್ದಂಥ ಆ ಮಗಳನ್ನ ಯಾರೋ ಅಷ್ಟೊಂದು ಕ್ರೂರವಾಗಿ ಕೊಂದು ಅಷ್ಟು ಅಡಿ ಆಳದ ಒಂದು ಗುಂಡಿಯಲ್ಲಿ ಮುಚ್ಚಾಕಿದ್ದಾರೆ. ಇದನ್ನ ನೋಡಿದಂಥ ದ್ವಾರಿಕಾ ಮೆಹ್ತಾ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ನೋವಾಗುತ್ತೆ. ಇದನ್ನ ಮಾಡಿದಂಥವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಅವರು ಪಟ್ಟಿಡಿದು ಕೂತ್ಕೋತಾರೆ. ಸೊ ಆ ಭೂಮಿ ಯಾರಿಗೆ ಸೇರಿದ್ದು ಅನ್ನೋದನ್ನ ಫಸ್ಟ್ ಹುಡ್ಕೋದಕ್ಕೆ ಶುರು ಮಾಡ್ತಾರೆ ಪೊಲೀಸ್ನವರು. ಫಸ್ಟ್ ಗೊತ್ತಾಗೋದು ಆ ಹಳ್ಳಿಗೆ ಸೇರಿದಂತ ಗುಡ್ಡಿ ದೇವಿ ಅನ್ನೋ ಒಂದು ಹೆಣ್ಣು ಮಗಳಿಗೆ ಆ ಒಂದು ಭೂಮಿ ಸೇರಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಇವರು ಎಲ್ಲಿ ಆ ದೇಹ ಸಿಕ್ಕಿರುತ್ತೋ ಆ ಭೂಮಿ ಗುಡ್ಡಿ ದೇವಿಗೆ ಸೇರಿದ್ದು ಅಂತ ಗೊತ್ತಾದ ತಕ್ಷಣ ಗುಡ್ಡಿ ದೇವಿಯನ್ನ ಅವರು ಆ ಇಂಟ್ರೋಗೇಷನ್ ಅಥವಾ ಅವ್ರ ಹತ್ರ ಒಂದ್ ಸ್ವಲ್ಪ ವಿಚಾರಣೆ ಮಾಡ್ಬೇಕು ಅನ್ನೋ ತರ ಅವರನ್ನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಗುಡ್ಡಿ ದೇವಿ ಎಲ್ಲಿ ಹುಡ್ಕಿದ್ರು ಸಿಗೋದಿಲ್ಲ. ಗುಡ್ಡಿ ದೇವಿಯ ಮನೆಯನ್ನ ಹುಡ್ಕೊಂಡೋಗಿ ಆಕೆಯ ಗಂಡನನ್ನ ಕೇಳಿದ್ರು ಸಹಿತ ಆಕೆಯ ಗಂಡ ಕೂಡ ಅವಳೆಲ್ಲೋದ್ಲೋ ನನಗೆ ಗೊತ್ತಿಲ್ಲ, ಅವಳೆಲ್ಲಿದ್ದಾಳೆ ಅನ್ನೋದು ಗೊತ್ತಿಲ್ಲ, ಅವಳು 4-5 ದಿನದಿಂದ ಮನೆಗೆ ಬಂದಿಲ್ಲ ಅಂತ ಗುಡ್ಡಿ ದೇವಿಯ ಗಂಡ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡು ಪೊಲೀಸ್ನವ್ರಿಗೆ ಇನ್ನಷ್ಟು ತಲೆ ಕೆಡುತ್ತೆ. ಒಂದ್ ಕಡೆ ಪೊಲೀಸ್ನವ್ರಿಗೆ ಪ್ರಿಯಾಂಕಾನ ಕೊಂದೋರು ಯಾರು ಅನ್ನೋದು ಒಂದು ಕಡೆ ಆದ್ರೆ ಅದಕ್ಕೆ ಲೀಡ್ ಬೇಕು ಅಂದ್ರೆ ಗುಡ್ಡಿ ದೇವಿ ಸಿಗ್ಬೇಕು. ಗುಡ್ಡಿ ದೇವಿಯನ್ನ ಅವ್ರು ಹುಡುಕ್ತಾ ಇದ್ರೆ ಆದ್ರೆ ಗುಡ್ಡಿ ದೇವಿ ಸಿಗ್ತಾ ಇಲ್ಲ. ಇನ್ನೊಂದು ಕಡೆ ಪ್ರಿಯಾಂಕಾಳ ದೇಹವನ್ನ ಪೋಸ್ಟ್ ಮಾರ್ಟಮ್ ಕಳಿಸಿದ್ರು. ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಾಗ ಸಾವಿಗೆ ಕಾರಣ ಏನು ಅಂತ ಅಂದ್ರೆ ಕತ್ತನ್ನ ಹಿಸ್ಕಿ ಕೊಂದಿದ್ದಾರೆ. ಯಾವ್ದೋ ಬಟ್ಟೆ ಸಹಾಯದಿಂದ ಕತ್ತನ್ನ ಹಿಸ್ಕಿದ್ದಾರೆ. ಆದ್ರೆ ಆಕೆಯನ್ನ ಸಾಯಿಸ್ಬೇಕಾದ್ರೆ ಆಕೆ ಯಾವುದೇ ತರದಲ್ಲೂ ಹೊಡೆದಾಡಿಲ್ಲ, ಫೈಟ್ ಬ್ಯಾಕೇ ಮಾಡಿಲ್ಲ. ಆಕೆ ಶಾಂತವಾಗಿ ಹೇಗ್ ಮಲಗಿದ್ಲು ಹಾಗೆ ಸತ್ತಾಗಿದೆ ಅದು. ಮತ್ತೆ ಆ ರಿಪೋರ್ಟ್ ನಲ್ಲಿರುವಂತ ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ಆಕೆ ದೇಹದಲ್ಲಿ ಸೆಡೇಟಿವ್ ಇದೆ ಅನ್ನೋದು ರಿಪೋರ್ಟ್ ನಲ್ಲಿ ಬರ್ದಿರ್ತಾರೆ. ಸೊ ಅದ್ರ ಮೂಲಕ ಪೊಲೀಸ್ನವ್ರಿಗೆ ಒಂದು ಕನ್ಕ್ಲೂಷನ್ ಬರೋದೇನು ಅಂದ್ರೆ ಆಕೆಗೆ ಫಸ್ಟ್
ಪ್ರಜ್ಞೆ ತಪ್ಪಿಸೋದಕ್ಕೆ ಏನೋ ಔಷಧಿಯನ್ನ ಕೊಟ್ಟಿದ್ದಾರೆ. ನಂತರ ಆಕೆಯನ್ನ ಒಂದು ಬಟ್ಟೆಯ ಸಹಾಯದಿಂದ ಕತ್ತನ್ನ ಹಿಸ್ಕಿ ಸಾಯಿಸಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ಈಗ ಕೊಂದೋರು ಯಾರು? ಗುಡ್ಡಿ ದೇವಿಯಲ್ಲಿ ಮುಂಚೆನೆ ಹೇಳಿದಾಗ ಅದೊಂದು ತುಂಬಾ ಪುಟ್ಟ ಹಳ್ಳಿ ಆಗಿರುತ್ತೆ. ಅಲ್ಲಿ CCTV ಕ್ಯಾಮ್ರಾಗಳಿರೋದಿಲ್ಲ. ಇಲ್ಲಿ ಮಾಡರ್ನ್ ಟೆಕ್ನಾಲಜೀಸ್ ಏನೇನು ಯೂಸ್ ಮಾಡಿಕೊಂಡು ಅಲ್ಲಿ ಕಂಡುಹಿಡಿಬಹುದು, ಆ ಥರದ್ದು ಯಾವುದೇ ರೀತಿಯಂಥ ಫೆಸಿಲಿಟಿಗಳು ಅಲ್ಲಿ ಕೆಲಸ ಮಾಡದೇ ಇರುವಂಥ ಗ್ರಾಮಗಳದೆಲ್ಲ ಹಳ್ಳಿಗಳು. ಸೊ ಆ ಥರದ ಜಾಗದಲ್ಲಿ ಇವ್ರಿಗಿರುವಂಥ ಪ್ಲಸ್ ಪಾಯಿಂಟ್ಗಳು ಅಂತ ಅಂದರೆ ಮಾಹಿತಿದಾರರು, ಅಲ್ಲಿ ಇರೋವಂಥ ಮಾಹಿತಿದಾರರು ಅಲ್ಲಿ ಸಿಕ್ಕಂಥ ಮಾಹಿತಿಗಳನ್ನ ಪೊಲೀಸ್ನವ್ರಿಗೆ ಕೊಡ್ತಿರ್ತಾರೆ. ಅದನ್ನು ಇಟ್ಕೊಂಡು ಪೊಲೀಸ್ನವರು ಆ ಲೀಡ್ಗಳ ಮೇಲೆ ಕೆಲಸ ಮಾಡ್ತಿರ್ತಾರೆ. ಸೊ ಹೀಗಿದ್ದಾಗ ಜನವರಿ 7ನೇ ತಾರೀಕು ಜನವರಿ 1ಕ್ಕೆ ಪ್ರಿಯಾಂಕಳ ದೇಹ ಸಿಗುತ್ತೆ. ಅಲ್ಲಿಂದ ಆಲ್ಮೋಸ್ಟ್ 6 ದಿನಗಳ ಕಾಲ ಗುಡ್ಡಿ ದೇವಿಗಾಗಿ ಸರ್ಚ್ ನಡೀತಾ ಇರುತ್ತೆ. ಅಷ್ಟರಲ್ಲಿ ಜನವರಿ 7ನೇ ತಾರೀಕು ಗುಡ್ಡಿ ದೇವಿ ಅಲ್ಲೇ ಇದ್ದಂಥ ಒಂದು ಲೋಕಲ್ ಕೋರ್ಟ್ ಮುಂದೆ ಇನ್ನೊಬ್ಬ ವ್ಯಕ್ತಿಯ ಜೊತೆ ಸರೆಂಡರ್ ಆಗಿರ್ತಾಳೆ. ಇದು ಪೊಲೀಸ್ನವ್ರಿಗೆ ಆಶ್ಚರ್ಯ ಆಗುತ್ತೆ. ಸೊ ತಕ್ಷಣ ಗುಡ್ಡಿ ದೇವಿ ಹತ್ರ ಹೋಗಿ ವಿಚಾರಿಸಿದಾಗ ಗುಡ್ಡಿ ದೇವಿಯ ಜೊತೆ ಬಂದಂಥ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಆತ ರಂಜಿತ್ ಮೆಹ್ತಾ ಆಗಿರ್ತಾನೆ. ರಂಜಿತ್ ಮೆಹ್ತಾ ಮತ್ತು ಗುಡ್ಡಿ ದೇವಿಗೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇರುತ್ತೆ, ಅನೈತಿಕ ಸಂಬಂಧ. ಇದು ಪ್ರಿಯಾಂಕಾಗೆ ಗೊತ್ತಾಗಿರುತ್ತೆ. ಪ್ರಿಯಾಂಕಾಗೆ ಗೊತ್ತಾದಾಗಿಂದ ಮನೆಯಲ್ಲಿ ಜಗಳಗಳು ನಡೀತಾನೇ ಇರುತ್ತೆ. ಈ ಜಗಳದಿಂದ ಬೇಸತ್ತಂತ ರಂಜಿತ್ ಮೆಹ್ತಾ ಈ ಜಗಳದಿಂದ ಪ್ರಿಯಾಂಕಾಳಿಂದ ಮುಕ್ತಿಯನ್ನು ಪಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಪ್ಲಾನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ಪ್ಲಾನ್ ನಲ್ಲಿ ಗುಡ್ಡಿ ದೇವಿ ಕೂಡ ಸಮನಾಗಿ ಪಾಲ್ದಾರಳಾಗಿರ್ತಾಳೆ. ಸೊ ರಂಜಿತ್ ಮೆಹ್ತಾ, ಗುಡ್ಡಿ ದೇವಿ ಮತ್ತೆ ರಂಜಿತ್ ಮೆಹ್ತಾ ತಂಗಿ ಗಂಡ ಸುನೀಲ್ ಕುಮಾರ್ ಅಂತ, ಇನ್ನೊಬ್ಬ ಮುಖೇಶ್ ಮೆಹ್ತಾ ಅಂತ, ಇವ್ರು 4 ಜನ ಸೇರ್ಕೊಂಡು ಡಿಸೆಂಬರ್ 22ನೇ ತಾರೀಕಿಗೆ ಒಂದು ದೊಡ್ಡದಾಗಿರೋ ಒಂದು 12 ಅಡಿ ಆಳವಾಗಿರುವಂತ ಒಂದು ಹಳ್ಳವನ್ನ ತೋಡಿರ್ತಾರೆ. ಅದಾದ್ಮೇಲಿಂದ ಕಾಂಟ್ರಾಕ್ಟ್ ಕಿಲ್ಲರ್ನ ಹೈರ್ ಮಾಡ್ತಾನೆ. ಅದು ರಂಜಿತ್ ಮೆಹ್ತಾ. ಅವ್ರ ಹೆಸರು ಲಲ್ಲಾ ಕುಮಾರ್ ಅಂತ, ಮತ್ತೆ ಇನ್ನೊಬ್ಬನ ಹೆಸರು ಗೋವಿಂದ್ ಕುಮಾರ್ ಅಂತ. ಆ ಇಬ್ಬರನ್ನು 40,000 ಕೇವಲ 40,000ಕ್ಕೆ ಪ್ರಿಯಾಂಕಾಳ ಜೀವ ತೆಗೆಯೋದಕ್ಕೆ ಅವರಿಬ್ಬರನ್ನ ಹೈರ್ ಮಾಡ್ತಾನೆ. ಅವರಿಬ್ರು ಡಿಸೆಂಬರ್ 28ನೇ ತಾರೀಕು ಆಕೆಗೆ ಮತ್ತು ಬರುವಂತ ಔಷಧಿಯನ್ನ ಕೊಟ್ಟು ನಂತರ ಆಕೆ ಕುತ್ತಿಗೆಯನ್ನ ಹಿಸ್ಕಿ ಸಾಯಿಸಿರ್ತಾರೆ. ನಂತರ ಆಕೆ ದೇಹವನ್ನ ಆಲ್ರೆಡಿ ಹಳ್ಳ ತೆಗೆದು ರೆಡಿ ಮಾಡಿಟ್ಟಿದ್ದಂತ ಆ ಒಂದು ಜಾಗಕ್ಕೆ ಹೋಗಿ 12 ಅಡಿ ಆಳಕ್ಕೆ ಆಕೆಯ ದೇಹವನ್ನ ಆಕೆ ಮುಚ್ಚಿರ್ತಾರೆ. ತುಂಬಾ ಬ್ರಿಲಿಯಂಟ್ ಆಗಿ ಪ್ಲಾನ್ ಮಾಡೋದೇನು ಅಂತ ಅಂದ್ರೆ ಆಕೆ ದೇಹವನ್ನ ಮುಚ್ಚಿದ ನಂತರ ಅದ್ರ ಮೇಲೆ ಒಂದು ನಾಯಿಯನ್ನ ಸಾಯಿಸಿ ಅದನ್ನ ಅದ್ರ ಮೇಲೆ ಇಟ್ಟು ಮತ್ತೆ ಮಣ್ಣು ಮುಚ್ತಾರೆ. ಅವ್ರ ಪ್ಲಾನ್ ಏನು ಅಂದ್ರೆ ಬೈ ಎನಿ ಚಾನ್ಸ್ ಇಲ್ಲೆಲ್ಲಾದ್ರೂ ಸುತ್ತಮುತ್ತ ಅವ್ರಿಗೆ ಸ್ಮೆಲ್ ಬಂತು ಅಂತ ಅಂದ್ರೆ ಯಾರಾದ್ರೂ ಇಲ್ಲಿ ಗುಂಡಿ ತೆಗೆದು ನೋಡಿದ್ರು ನಾಯಿ ದೇಹವನ್ನ ನೋಡಿದ ತಕ್ಷಣ ನಾಯಿ ಸತ್ತೋಗಿದೆ, ಅದನ್ನ ಊತ ಹಾಕಿದ್ದಾರೆ ಅಂತ ಅನ್ಕೊಂಡು ಸುಮ್ಮನೆ ಆಗ್ಬೇಕು ಅಂತ ಅನ್ಕೊಂಡು ಅವರು ಆ ಪ್ಲಾನ್ ಮಾಡಿ ಹಾಕಿರ್ತಾರೆ. ಆದ್ರೆ ಇವರು ಹಣೆ ಬರ ಕೆಟ್ಟಾಗ 12 ಅಡಿ ಆಳಕ್ಕೂ ಹೋಗಿ ಇವ್ರು ಮಾಡಿದಂತ ಕರ್ಮಕಾಂಡ ಬಯಲಿಗೆ ಬಂದಿರುತ್ತೆ. ಸೊ ಗುಡ್ಡಿ ದೇವಿ ಮತ್ತೆ ರಂಜಿತ್ ಮೆಹ್ತಾಗೆ ಏನಾಯ್ತು ಅಂತ ಗೊತ್ತಿಲ್ಲ. ಅವರೇ ಜನವರಿ 7ನೇ ತಾರೀಕು ಕೋರ್ಟ್ ಮುಂದೆ ಹೋಗಿ ಸರೆಂಡರ್ ಆಗ್ಬಿಡ್ತಾರೆ. ಏನೋ ಗಿಲ್ಟ್ ಕಾಡ್ತಾ ಇರುತ್ತೆ ಅಂತನೋ ಅಥವಾ ನಾವು ಬಚಾವ್ ಆಗಲ್ಲ ಅಂತ ಅವ್ರಿಗನ್ನಿಸ್ತೋ ಏನೋ ಗೊತ್ತಿಲ್ಲ. ಅವರೇ ಹೋಗಿ ಕೋರ್ಟ್ ಮುಂದೆ ಅವರು ಸರೆಂಡರ್ ಆಗಿರ್ತಾರೆ. ಅವರ ಹೇಳಿಕೆ ಮೇಲೆ ಲಲ್ಲಾ ಕುಮಾರ್ ಮತ್ತೆ ಗೋವಿಂದ್ ಕುಮಾರ್ ಅವ್ರಿಗೆ ಯಾರು ಕಾಂಟ್ರಾಕ್ಟ್ ಕಿಲ್ಲರ್ಸ್ ಇದ್ರು ಅವರನ್ನ ಮತ್ತೆ ಸುನೀಲ್ ಕುಮಾರ್ ಮತ್ತೆ ಮುಖೇಶ್ ಮೆಹ್ತಾ ಅಂತ ಇಬ್ರು ವ್ಯಕ್ತಿಗಳನ್ನ ಅವರು ಅರೆಸ್ಟ್ ಮಾಡ್ತಾರೆ. ಇವರೆಲ್ಲ ಬೇರೆ ಬೇರೆ ಕಡೆ ತಲೆ ತಪ್ಪಿಸ್ಕೊಂಡು ಓಡಾಡ್ತಿರ್ತಾರೆ ಪೊಲೀಸ್ನವರು. ಅವ್ರನ್ನೆಲ್ಲಾರನ್ನೂ ಈಗ ಅರೆಸ್ಟ್ ಮಾಡಿ ಎಲ್ರು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾರೆ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೊ ಗುಡ್ಡಿ ದೇವಿ ಮತ್ತೆ ರಂಜಿತ್ ಮೆಹ್ತಾ ಮಧ್ಯೆ ಇದ್ದಂತ ಒಂದು ಅಫೇರ್, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್, ಈ ಪ್ರಿಯಾಂಕಾ ಅನ್ನೋ ಮುಗ್ಧೆಯ ಜೀವ ತೆಗೆಯೋದಕ್ಕೆ ಒಂದು ಕಾರಣ ಆಯಿತು. ಈಗಿನ ಕಾಲದಲ್ಲಿ ಎಲ್ಲ ಕಾಮನ್ ಆಗ್ತಾ ಇದೆ. ಯಾರೋ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅದಕ್ಕೋಸ್ಕರ ಪಾರ್ಟ್ನರ್ಗಳನ್ನ ಸಾಯಿಸೋದು ಅದು ತುಂಬ ಕಾಮನ್ ಆಗ್ತಾ ಇದೆ ಅನ್ಸುತ್ತೆ. ಏನಕ್ಕೆ ಮನುಷ್ಯ ಇಷ್ಟೊಂದು ಹಾಳಾಗೋಗ್ತಿದ್ದಾನೆ ಅನ್ನೋದು ಗೊತ್ತಿಲ್ಲ. ಸೊ ಇದಾಗಿತ್ತು ಪ್ರಿಯಾಂಕಾ ಅನ್ನೋ ಒಬ್ಬ ಮುಗ್ಧ ಹೆಣ್ಣು ಮಗಳ ಅಂತ್ಯದ ಕತೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹಾಗೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡೋದನ್ನ ಕೂಡ ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ನಮಸ್ಕಾರ.